ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ರೇಟ್ ಆಫ್ ಎಕ್ಸ್ಚೇಂಜ್ ಅಥವಾ ಕರೆನ್ಸಿಯನ್ನ ಯಾವ ರೀತಿಯಾಗಿ ನಾವು ಡಿಲೀಟ್ ಮಾಡಬೇಕು ಅಂತ. ಗೇಟ್ವೇ ಆಫ್ ಟ್ಯಾಲಿ ಆಲ್ಟರ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಣ. ಶೋ ಮೋರ್, ಎಂಟರ್, ಶೋ ಇನ್ಆಕ್ಟಿವ್, ಎಂಟರ್. ಕರೆನ್ಸಿ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಎಂಟರ್. ನೀವಿಲ್ಲಿ ನೋಡಬಹುದು ಡಾಲರ್ ಸಿಂಬಲ್, ಯೂರೋ, ಜಪಾನೀಸ್ ಆನ್ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಡಾಲರ್ ಕರೆನ್ಸಿ, ಡಾಲರ್ ರೇಟ್ ಆಫ್ ಎಕ್ಸ್ಚೇಂಜ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಂದಾಗ ಯಾವ ರೀತಿಯಾಗಿ ಡಿಲೀಟ್ ಮಾಡಬೇಕು ಅಂತ, ಯಾವ ಕರೆನ್ಸಿಯ ರೇಟ್ ಆಫ್ ಎಕ್ಸ್ಚೇಂಜ್ ಅಥವಾ ಕರೆನ್ಸಿ ನೀವಿಲ್ಲಿ ಡಿಲೀಟ್ ಮಾಡಬೇಕಾಗಿದೆ ನೀವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಾಲರ್ ಕರೆನ್ಸಿ ಮತ್ತು ಡಾಲರ್ ರೇಟ್ ಆಫ್ ಎಕ್ಸ್ಚೇಂಜ್ ಡೀಟೇಲ್ಸ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಎಂಟರ್ ನಾವೀಗ ಮಾಡೋಣ. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾದ ಡೀಟೇಲ್ಸ್ ನಮ್ಗಿಲ್ಲಿ ಬಂದಿದೆ ಅಂತ. ಯಾವ ರೀತಿಯಾಗಿ ನಾವು ಕರೆನ್ಸೀಸ್ ಮತ್ತು ರೇಟ್ ಆಫ್ ಎಕ್ಸ್ಚೇಂಜ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ನೀವು ನೋಡಬಹುದು. ಈಗ ನಾವು ರೇಟ್ ಆಫ್ ಎಕ್ಸ್ಚೇಂಜ್ ಮತ್ತು ಕರೆನ್ಸಿಯನ್ನ ಯಾವ ರೀತಿಯಾಗಿ ಡಿಲೀಟ್ ಮಾಡಬೇಕು ಅಂತ ನೋಡೋಣ. ಈಗ ನಾವು ಡಾಲರ್ ಕರೆನ್ಸಿಯನ್ನ ತಗೊಂಡಿದೀವಿ. ನಾವೀಗ ಎಂಟರ್ ಮಾಡೋಣ. ಎಂಟರ್. ಈಗ ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಕೀಬೋರ್ಡ್ ಇಂದ ನಾವು ಡಿಲೀಟ್ ಕೀಯನ್ನ ಯೂಸ್ ಮಾಡಿ ಈ ಡೇಟ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡೋಣ. ಎಂಟರ್. ಈ ಡೇಟ್ ಸಹ ನಾವಿಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಎಂಟರ್. ಡೇಟ್ ಡಿಲೀಟ್ ಮಾಡಿದಾಗ ಸ್ಪೆಸಿಫಿಕ್ ರೇಟ್ ಇಲ್ಲಿ ಡಿಲೀಟ್ ಆಗ್ತಾ ಇದೆ, ನೀವಿಲ್ಲಿ ನೋಡಬಹುದು. ಡೇಟ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡೋಣ. ಎಂಟರ್. ಎಕ್ಸೆಪ್ಟ್ ಅನ್ನ ನಾವಿಲ್ಲಿ ಮಾಡೋಣ. ಮತ್ತೊಮ್ಮೆ ನಾವಿಲ್ಲಿ ಎಂಟರ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು US ಡಾಲರ್ಗೆ ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತಹ ರೇಟ್ ಆಫ್ ಎಕ್ಸ್ಚೇಂಜ್ ಡೀಟೇಲ್ಸ್ ಇಲ್ಲಿ ಡಿಲೀಟ್ ಆಗಿದೆ, ನೀವಿಲ್ಲಿ ನೋಡಬಹುದು. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ರೇಟ್ ಆಫ್ ಎಕ್ಸ್ಚೇಂಜ್ ಆಪ್ಷನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಂಟರ್. ಯುನೈಟೆಡ್ ಡಾಲರ್ ವ್ಯಾಲ್ಯೂ ಇಲ್ಲಿ ತೋರಿಸ್ತಾ ಇಲ್ಲ, ನೀವಿಲ್ಲಿ ನೋಡಬಹುದು. ಸ್ಪೆಸಿಫಿಕ್ ರೇಟ್, ಸೆಲ್ಲಿಂಗ್ ರೇಟ್ ಮತ್ತು ಬೈಯಿಂಗ್ ರೇಟ್ ಇಲ್ಲಿ ಡಿಲೀಟ್ ಆಗಿದೆ, ನೀವಿಲ್ಲಿ ನೋಡಬಹುದು. ಎಸ್ಕೇಪ್ ನಾವಿಲ್ಲಿ ಮಾಡೋಣ. ಎಸ್ಕೇಪ್. ಕರೆನ್ಸಿ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಎಂಟರ್. ಡಾಲರ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಎಂಟರ್. ಈಗ ನಾವು ಕೀಬೋರ್ಡ್ ಇಂದ ಆಲ್ಟ್ ಡಿ ಕರೆನ್ಸಿ ಅಥವಾ ಡಿಲೀಟ್ ರೇಟ್ ಆಫ್ ಎಕ್ಸ್ಚೇಂಜ್, ಎಸ್ ನೀವಿಲ್ಲಿಂದ ಕ್ಲಿಕ್ ಮಾಡಬಹುದು ಅಥವಾ ಕೀಬೋರ್ಡ್ ಇಂದ ಎಂಟರ್ ಕೀಯನ್ನು ನಾವಿಲ್ಲಿ ಯೂಸ್ ಮಾಡಬಹುದು. ಎಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಲಿಸ್ಟ್ ಆಫ್ ಕರೆನ್ಸೀಸ್ ಇಂದ US ಡಾಲರ್ ಇಲ್ಲಿ ಡಿಲೀಟ್ ಆಗಿದೆ. ಎಸ್ಕೇಪ್ ಮಾಡೋಣ. ರೇಟ್ಸ್ ಆಫ್ ಎಕ್ಸ್ಚೇಂಜ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿದಂತಹ US ಡಾಲರ್ ರೇಟ್ ಆಫ್ ಎಕ್ಸ್ಚೇಂಜ್ ಮತ್ತು ಕರೆನ್ಸಿ ಇಲ್ಲಿ ಡಿಲೀಟ್ ಆಗಿದೆ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಯಾವುದೇ ಒಂದು ಕರೆನ್ಸಿ ಅಥವಾ ರೇಟ್ ಆಫ್ ಎಕ್ಸ್ಚೇಂಜ್ ಅನ್ನ ಡಿಲೀಟ್ ಮಾಡಬಹುದು.